ದಾನಶೂರ ಕರ್ಣ ಅಂತಿದೆ, ಕರ್ಣಿ ಅಂತ ಎಲ್ಲೂ ಹೇಳದೇ ಇಲ್ಲ. ಯಾಕೆಂದ್ರೆ ನಮ್ಮ ಹೆಣ್ಮಕ್ಳು ಎಲ್ಲೂ ಅವೆಲ್ಲ ದಾನ ಮಾಡಕ್ ಹೋಗಲ್ಲ. ನಾವೇನಿದ್ರು ಕೂಡ ವಸೂಲಿ ಇರುತ್ತಲ್ವಾ ಸರ್ ನಮ್ದು. ಅಂದ್ರೆ ನಮ್ಮ ಹೆಣ್ಮಕ್ಳು ನಾಳೆಯ ಆಲೋಚನೆಯಲ್ಲಿ ಈಗ ಬಹಳ ಸಲ ನೋಡಿ, ಸಾಸಿವೆ ಡಬ್ಬ, ಜೀರಿಗೆ ಡಬ್ಬ, ಇನ್ಯಾವುದೋ ಒಂದು ಡಬ್ಬದಲ್ಲಿ ಅಷ್ಟೋ ಇಷ್ಟೋ ಗಂಡಂಗೆ ಗಂಟು ತೋರಿಸ್ಬೇಡ ಅಂತ ಒಂದು ಗಾದೆ ಹೇಳ್ಕೊಟ್ಟಿದ್ದಾರೆ ನಮ್ಮ ಹಿಂದಿನವರು. ಅಷ್ಟೋ ಇಷ್ಟೋ ಗಂಟು ಮುಚ್ಚಿಟ್ಟಿರ್ತಾರೆ ನಮ್ಮ ಹೆಣ್ಮಕ್ಳು. ಯಾಕೆ ಅಂದ್ರೆ ನಾಳೆಗೆ ಬೇಕು. ಅದೇ ಗಂಡ್ಸಿನ ನೋಡಿ ಅವ್ನು ಹೆಂಗೆ ಅಂದ್ರೆ, ಯಾರೋ ಒಬ್ಬ ಹಿಂಗೆ ಟ್ರಾನ್ಸ್ಫರ್ ಆದ, ಬೇರೆ ಊರಿಗೆ ಹೊರಟೋದ, ಹೆಂಡತಿಗೆ ಹೇಳಿದ್ದ ಚಿನ್ನ ಯೋಚನೆ ಮಾಡ್ಬೇಡ, ನಾನು ಅಲ್ಲಿಂದ ಕಳಿಸ್ತೀನಿ ದುಡ್ಡು. ಒಂದ್ 2-3 ತಿಂಗಳು ಕಳಿಸ್ದ. 4ನೇ ತಿಂಗಳು ಹೊಸ ವರ್ಷ ಬಂತು, ನ್ಯೂ ಇಯರ್ ಪಾರ್ಟಿ ಮಾಡಿದ್ರು, ಮಜಾ ಮಾಡ್ಬಿಟ್ರು, ದುಡ್ಡಿಲ್ಲ. ಕಾಗದ ಬರ್ದ, ಅವಾಗ ಇನ್ನು SMS ಗಳು ಇರ್ಲಿಲ್ಲ ಆ ಕಾಲದಲ್ಲಿ. ಕಾಗದ ಬರ್ದ, ಚಿನ್ನ ಈ ಸಲ ದುಡ್ಡು ಕಳ್ಸಕ್ ಆಗ್ತಾ ಇಲ್ಲ, 300 ಮುತ್ತುಗಳು ಅಂತ ಕಳಿಸ್ದ. ಬರ್ದ ಅವನು. ಇವಳು, ಪ್ರಿಯಾ ನಿಮ್ಮ ಪತ್ರ ತಲುಪಿದೆ, 300 ಮುತ್ತುಗಳು ಕೈ ಸೇರಿದೆ, ಹಾಲವ್ರಿಗೆ, ಮೊಸರವ್ರಿಗೆ, ನ್ಯೂಸ್ ಪೇಪರ್ ಅವ್ರಿಗೆ, ರೇಷನ್ ಅಂಗಡಿ ಅವ್ರಿಗೆ ಯಾರ್ಯಾರಿಗೆ ಎಷ್ಟೆಷ್ಟು ಹಂಚ್ಬೇಕು ತಿಳಿಸಿ ಅಂತ ಕೇಳಿದ್ಲಂತೆ. ಯಾಕೆ ಹೇಳ್ತೀನಿ ಅಂದ್ರೆ ಸರ್, ಸಂಸಾರದಲ್ಲಿ ಇಬ್ರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಾಗ್ಲೇ ಅಲ್ವಾ ಸರ್ ಸಂಸಾರ ಅನ್ನೋದು. Download ShareChat.